ನೋಡಿ ಸಾಹೇಬ್ರೆ, ಈಗ ಚಾಮರಾಜನಗರದಲ್ಲಿ ಏನು ಮೂವರಿಗೆ ಯಾವ ರೀತಿ ಶಿಕ್ಷೆ ಕೊಟ್ಟಿದ್ದೀರಿ, ಅದು ನಿಮಗೆ ಇಷ್ಟನೋ ಇಲ್ವೋ ಗೊತ್ತಿಲ್ಲ ನನಗೆ. ಬಟ್ ನೀವು ಅದೇ ರೀತಿ ಬಾಂಗ್ಲೆಗೂಡದಲ್ಲಿ ಮನುಷ್ಯನ ಕೊಂದಾಕಿದ್ದಾರೆ ಅಂಥ ಲೋಫರ್ಗಳಿಗೆ ಯಾಕೆ ಶೂಟೌಟ್ ಮಾಡ್ತಾ ಇಲ್ಲ, ಯಾಕೆ ಗಲ್ಲಿಗೇರಿಸುವಂಥ ಕೆಲಸ ಮಾಡ್ತಾ ಇಲ್ಲ, ಯಾಕೆ ಮೌನ? ನೀವೇ ಹೇಳಿದ್ರಲ್ಲ ಸಾವಿರಾರು DKಶಿಗಳು ಇರ್ತೀವಂತೇಳಿ, ಹಂಗೇನಾದರೂ ಸಪೋರ್ಟ್ ಮಾಡ್ತಾಯಿದ್ದೀರಾ ಗೊತ್ತಿಲ್ಲ. ನೀವೇ ಇದಕ್ಕೆಲ್ಲ ಉತ್ತರ ಕೊಡಬೇಕು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿ. ಸ್ವಾಗತ ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರ ಇರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಚಾಮರಾಜನಗರದ ಅಡವಿಯಲ್ಲಿ ಒಂದು 20 kg ಮಾಂಸ ಸಿಕ್ಕಿದೆ ಅಂತೇಳಿ ಮೂವರನ್ನ ಶೂಟೌಟ್ ಮಾಡಿದರು ಅರಣ್ಯಾಧಿಕಾರಿಗಳ ನಿಷ್ಠೆ ಹೆಂಗಿದೆ ನೋಡಿ. ಆದರೆ ಅವರು ಆ ಥರ ಬೇಟೆ ಆಡೋಕ್ಕೆ ಹೋಗಿರ್ತಕ್ಕಂಥದ್ದು ತಪ್ಪೇ, ನಾನು ಅದು ಒಪ್ಕೊಳ್ತಿಲ್ಲ, ಅದು ಸರಿ ಅಂತ ನಾನು ಹೇಳ್ತಾ ಇಲ್ಲ. ಕಾನೂನು ಕ್ರಮ ಜರುಗಿಸಬೇಕಾಗಿತ್ತು. ಆದರೆ ಇವರು ಆ ಥರದ ನಿರ್ಧಾರದಿಂದ ಅವರ ಮೂವರ ಪ್ರಾಣ ಹೋಗಿದೆ. ಅವರಿಗೆ ಸೂಕ್ತ ಪರಿಹಾರ ಕೊಡಲೇಬೇಕು ನಮ್ಮ ಸರ್ಕಾರ. ಅದು ನಿಮ್ಮ ಎಲ್ಲರ ಒತ್ತಾಯ ಕೂಡ ಹೌದು. ಹಾಗೆಯೇ ಧರ್ಮಸ್ಥಳದ ವಿಚಾರದಲ್ಲಿ ನೋಡಿ ಸ್ನೇಹಿತರೆ, ಧರ್ಮಸ್ಥಳದ ಬಾಂಗ್ಲೆಗುಡ್ಡ ವಿಚಾರದಲ್ಲಿ 7ಕ್ಕಿಂತ ಹೆಚ್ಚು ಅಸ್ಥಿ ಪಂಜರಗಳು ಸಿಕ್ಕಿವೆ. ಮಾನವನ 7-8 ಬುರುಡೆಗಳು ಸಿಕ್ಕಿದ್ದಾವೆ, ಸಾವಿರಾರು ಮೂಳೆಗಳು ಸಿಕ್ಕಿದ್ದಾವೆ. ಮತ್ತು ಅಲ್ಲಿನ ಕೊಲೆಗಡಕರಿಗೆ ಅಥವಾ ಅತ್ಯಾಚಾರಿಗಳಿಗೆ, ಧರ್ಮಸ್ಥಳದ ಅತ್ಯಾಚಾರಿಗಳ ಮೇಲೆ ಯಾಕೆ ಶೂಟೌಟ್ ಮಾಡಲಿಲ್ಲ? ಅಂದರೆ ಬಡವರಿಗೊಂಥರ ನ್ಯಾಯ, ಸಾಹುಕಾರರಿಗೊಂಥರ ನ್ಯಾಯನಾ? ಇವರು ಮೂವರು ಬಡವರು, ಅದಕ್ಕೋಸ್ಕರನೇ ನೀವು ಶೂಟ್ ಮಾಡ್ತಕ್ಕಂಥದ್ದು. ಇಲ್ಲಿ ಶ್ರೀಮಂತರಿದ್ದಾರಾ? ಆ ಲೋಫರ್ ನಕಲಿ ದೇವಮಾನವನ ಗ್ಯಾಂಗ್ನವರಿದ್ದಾರಾ? ಗೊತ್ತಿಲ್ಲ. ಏಕೆ SIT ವರದಿಯನ್ನು ತೋರಿಸ್ತಾ ಇಲ್ಲ, ಬಿತ್ತರಿಸ್ತಾ ಇಲ್ಲ ನಮ್ಮ ಸರ್ಕಾರ? ಮುಂದಿನ ದಿನಗಳಲ್ಲಿ DK ಶಿವಕುಮಾರ್ ಅವರ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಹೋಗ್ತಾರೆ ಅಂತೇಳಿ ಅವರೇ ಹೇಳಿರ್ತಕ್ಕಂಥದ್ದು. ಅದಕ್ಕೆ ಅವರ ಹಿಂದಿನ ಕೇಸುಗಳಿಗೆ ಸಂಬಂಧಪಟ್ಟಂತೆ ಅವರು ಬಿಟ್ಟು ಹೋಗ್ತಾರೆ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ಒಂಥರ ವೈರಲ್ ಆಗ್ತಿದೆ ಆ ವಿಡಿಯೋ. ಎಷ್ಟರ ಮಟ್ಟಿಗೆ ಸತ್ಯನ ಸುಳ್ಳ ಗೊತ್ತಿಲ್ಲ ನನಗೆ. ಮುಂದಿನ ದಿನಗಳಲ್ಲಿ ಅವರ ಸ್ಥಾನವನ್ನು ಬಿಟ್ಟು ಹೋಗ್ತಾರಂತೆ, ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಹೋಗ್ತಾರಂತೆ. ಮುಂದಿನ CM ಯಾರು ಗೊತ್ತಿಲ್ಲ. ಅವರಾದರೂ ಧರ್ಮಸ್ಥಳದ ಬಾಂಗ್ಲೆಗುಡ್ಡದ ರಹಸ್ಯವನ್ನು ಜನಗಳ ಮುಂದೆ ತೋರಿಸ್ತಾರ ಗೊತ್ತಿಲ್ಲ. ಅಲ್ಲರಿ, ಇಲ್ಲಿ ನಮ್ಮ ಸರ್ಕಾರ ಎಡವಟ್ ಸರ್ಕಾರನೋ ಅಥವಾ ಕರೆಕ್ಟ್ ಇರತಕ್ಕಂಥ ಸರ್ಕಾರ ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಅಲ್ಲೇನೋ 30 kg 20 kg ಮಾಂಸ ಸಿಕ್ಕಿದೆ, ಹಾಗೆ ಹಿಂಗಂತೇಳಿ ಸುಳ್ಳುನೋ ನಿಜನ ಗೊತ್ತಿಲ್ಲ. ತನಿಖಾ ಅಧಿಕಾರಿಗಳು ತನಿಖೆ ಮಾಡಿ ಇದು ಮಾಂಸ ಕಾಡು ಮೃಗಗಳದ ಅಥವಾ ಮತ್ತೊಂದೋ ಇವರೇ ಬೇಟೆಯಾಡಿರ್ತಕ್ಕಂಥದ್ದ ಅದೆಲ್ಲ ತಿಳ್ಕೊಂಡು ಆಮೇಲೆ ಇವ್ರ ಮೇಲೆ ಯಾವ ರೀತಿ ಕಾನೂನು ಕ್ರಮ ಕೈಗೊಳ್ಳಬೇಕಂತೇಳಿ ಸರ್ಕಾರ ನಿರ್ಧಾರ ಮಾಡುತ್ತೆ ಅಥವಾ ಅಧಿಕಾರಿಗಳು ನಿರ್ಧಾರ ಮಾಡ್ತಾರೆ. ಓಕೆ, ಒಪ್ಕೊಂಬನ. ಆದರೆ ಇಲ್ಲಿ FSL ರಿಪೋರ್ಟ್ ಬಂದಿದೆ. ಬಾಂಗ್ಲೆಗುಡ್ಡದಲ್ಲಿ ಸತ್ತಿರ್ತಕ್ಕಂಥ ಮನುಷ್ಯರಿಗೆ, ಬಾಂಗ್ಲೆಗುಡ್ಡದಲ್ಲಿ ಸತ್ತಂತಹ ವ್ಯಕ್ತಿಗಳ FSL ರಿಪೋರ್ಟ್ ಬಂದಿದೆ. ಅವರಿಗೆ ಒಂದು ತೊಂದರೆ ಕೊಟ್ಟೆ, ಅವ್ರ ಮೇಲೆ ಅತ್ಯಾಚಾರನೋ ಇನ್ನೊಂದು ಮತ್ತೊಂದು ಹೊಟ್ಟೆನೋ FSL ರಿಪೋರ್ಟಲ್ಲಿ ಅವರು ಸಹಜವಾಗಿ ಸತ್ತಿಲ್ಲ, ಅವರಿಗೆ ಮಾರಣಾಂತಿಕ ಹಲ್ಲೆ ಮಾಡಿ ಅವರನ್ನು ಸಾಯಿಸಿರ್ತಕ್ಕಂಥದ್ದು ಅಂತೇಳಿ ರಿಪೋರ್ಟ್ ಬಂದಿದೆ. ಕೊಲೆಗಾರರು ಮಾತ್ರ ಸಿಗ್ತಾ ಇಲ್ಲ, ಅತ್ಯಾಚಾರಿಗಳು ಮಾತ್ರ ಸಿಗ್ತಾ ಇಲ್ಲ. ಕೊಂದವರು ಯಾರು ಎಂಬುದು ಇಲ್ಲಿವರೆಗೆ ಗೊತ್ತನೇ ಆಗ್ತಿಲ್ಲ. ಏನಾದರೂ ಧ್ವನಿ ಎತ್ತಿದರೆ, ನಾವು ಯೂಟ್ಯೂಬರ್ಸ್ ಮತ್ತು ಫೇಸ್ಬುಕ್ಕಲ್ಲಿ ಕೆಲವೊಬ್ಬ ಹೋರಾಟಗಾರ ಧ್ವನಿ ಎತ್ತಿದರೆ, ಇನ್ಸ್ಟಾಗ್ರಾಮಲ್ಲಿ ಧ್ವನಿ ಎತ್ತಿದರೆ ಅವರ ಅಕೌಂಟನ್ನು ಬ್ಯಾನ್ ಮಾಡ್ತಕ್ಕಂಥದ್ದು, ರಿಪೋರ್ಟ್ ಮಾಡ್ತಕ್ಕಂಥದ್ದು, ಕೂಡಲೇ ಅದನ್ನ ರಿಪೋರ್ಟ್ ಮಾಡಿ ಆ ಚಾನಲನ್ನು ಅಥವಾ ಆ ಪೇಜನ್ನು ಕಳಿಸ್ತಕ್ಕಂಥದ್ದು. ಈ ಕೆಲಸ ಯಾಕೆ ಮಾಡ್ತಾರೆ ಇವರು? ಅಂದರೆ ಯಾರು ನ್ಯಾಯ ಕೇಳಬಾರ್ದಾ? ಮಾರಿಕೊಂಡ ಮಾಧ್ಯಮಗಳಂತೂ ನ್ಯಾಯ ಕೇಳ್ತಾ ಇಲ್ಲ. ಅವರ ಬೂಟ್ ನೆಕ್ಕಂತ ರಾಜಕಾರಣಿಗಳ ಬೂಟು ಮತ್ತು ಧರ್ಮಸ್ಥಳದ ಕಾಮಂದನ ಪಿಂಡಗಳ ಬೂಟ್ ನೆಕ್ಕಂತ ಹೋಗ್ತಾ ಇದ್ದಾರೆ. ಅವರಂತೂ ನ್ಯಾಯ ಕೇಳಲ್ಲ. ನಾವು ನಿಯತ್ತಾಗಿ ನ್ಯಾಯ ಕೇಳ್ತಕ್ಕಂಥ ನಮ್ಮಂಥ ಯೂಟ್ಯೂಬರ್ ಮೇಲೆ ಇಲ್ಲ ಸಲ್ಲದ ಕೇಸುಗಳು. ನೀವು ಹಾಗೆ ಮಾತಾಡಬಾರ್ದು, ಆ ಹೆಸರೇ ಎತ್ಕೋಬಾರ್ದು. ಅಲ್ಲ ರೀ, ಬಾಂಗ್ಲೆಗುಡ್ಡೆ ನಮ್ಮ ಮೊಳಕಾಮೂರಲ್ಲಿದೆಯಾ, ನಮ್ಮ ಚಿತ್ರದುರ್ಗದಲ್ಲಿದೆಯಾ? ಧರ್ಮಸ್ಥಳದಲ್ಲಿರ್ತಕ್ಕಂಥ ಬಾಂಗ್ಲೆಗುಡ್ಡವನ್ನು ಧರ್ಮಸ್ಥಳ ಊರಿನ ಪಕ್ಕದಲ್ಲಿರ್ತಕ್ಕಂಥ ಗುಡ್ಡ ಅಂತ ಹೇಳಲೇಬೇಕು.
ಇಲ್ಲ ನೀವು ಧರ್ಮಸ್ಥಳದ ಹೆಸರನ್ನೇ ತಗೋಬಾರ್ದು ಅಂದರೆ ಇದು ಯಾವ ಲೆಕ್ಕ ರೀ ಇದು? ಹಾಗೇನೇ ಎತ್ಕೊಂಡ್ರೆ ನಮ್ಮ ಚಾನಲ್ ಸಮೇತ ರಿಪೋರ್ಟ್ ಮಾಡಿ ನಮ್ಮ ಚಾನಲ್ನ ಕಳಿಸ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ನಿಮಗೆ ಕರೆಕ್ಟಾಗಿ ನೋಡಿ ಸಾಹೇಬ್ರೆ, ಸಿ ಎಮ್ ಸಾಹೇಬರಿಗೆ ನೇರವಾದ ಪ್ರಶ್ನೆ. ನೋಡಿ ಸಾಹೇಬ್ರೆ, ಈಗ ಚಾಮರಾಜನಗರದಲ್ಲಿ ಏನು ಮೂವರಿಗೆ ಯಾವ ರೀತಿ ಶಿಕ್ಷೆ ಕೊಟ್ಟಿದ್ದೀರಿ, ಅದು ನಿಮಗೆ ಇಷ್ಟನೋ ಇಲ್ವೋ ಗೊತ್ತಿಲ್ಲ ನನಗೆ. ಬಟ್ ನೀವು ಅದೇ ರೀತಿ ಬಾಂಗ್ಲೆಗೂಡದಲ್ಲಿ ಮನುಷ್ಯನ ಕೊಂದಾಕಿದ್ದಾರೆ ಅಂಥ ಲೋಫರ್ಗಳಿಗೆ ಯಾಕೆ ಶೂಟೌಟ್ ಮಾಡ್ತಾ ಇಲ್ಲ? ಯಾಕೆ ಗಲ್ಲಿಗೇರಿಸುವಂಥ ಕೆಲಸ ಮಾಡ್ತಾ ಇಲ್ಲ? ಯಾಕೆ ಮೌನ? ನೀವೇ ಹೇಳಿದ್ರಲ್ಲ ಸಾವಿರಾರು ಡಿ ಕೆ ಶಿಗಳಿರ್ತೀವಿ ಅಂತೇಳಿ, ಹಂಗೇನಾದರೂ ಸಪೋರ್ಟ್ ಮಾಡ್ತಾಯಿದ್ದೀರಾ? ಗೊತ್ತಿಲ್ಲ. ನೀವೇ ಇದಕ್ಕೆಲ್ಲ ಉತ್ತರ ಕೊಡಬೇಕು. ನಿಮ್ಮನ್ನು ಬೈತಾ ಇಲ್ಲ, ನಿಮ್ಮನ್ನು ಹೊಗಳ್ತಾ ಇಲ್ಲ, ನಿಮ್ಮನ್ನು ತೆಗಳ್ತಾ ಇಲ್ಲ. ಅಧಿಕಾರದಲ್ಲಿರ್ತಕ್ಕಂಥವ್ರು ನೀವೀಗ ನಿಮ್ಮನ್ನು ಜನಸಾಮಾನ್ಯರೆಲ್ಲ ಆಶೀರ್ವಾದ ಮಾಡಿದಕ್ಕೋಸ್ಕರನೇ ನೀವು ಸಿ ಎಮ್ ಆಗಿರ್ತಕ್ಕಂಥದ್ದು. ನೀವು ಆ ಕುರ್ಚಿಗೆ ನ್ಯಾಯ ಕೊಡಲೇಬೇಕು. ಅಲ್ಲಿ ಸತ್ತಿರತಕ್ಕಂಥ ಆತ್ಮಗಳಿಗೆ ನ್ಯಾಯ ಕೊಡಲೇಬೇಕು. ಒಬ್ರಿಗೊಂದು ನ್ಯಾಯ, ಒಬ್ರಿಗೊಂದು ಅನ್ಯಾಯ. ಯಾವ ರೀತಿ ಇದು? ಹಾಗೆ ಹೀಗೆ ಏನು ಹೇಳ್ಬೇಕು ಸಾಹೇಬ್ರೆ ನಿಮಗೆ? ನೋಡಿ ಸ್ನೇಹಿತರೆ, ಧರ್ಮಸ್ಥಳದಲ್ಲಿ ಏನೆಲ್ಲ ಅನಾಹುತಗಳಾಗಿದ್ದಾವೆ. ಅಕ್ರಮ ಭೂ ಕಬಳಿಕೆ ಇರಲಿ, ಮತ್ತೊಂದಿರಲಿ, ನೇತ್ರಾವತಿ ನದಿಯಲ್ಲಿ ಯಾವ ರೀತಿ ಹೆಣಗಳು ಸಿಗ್ತಾ ಇದ್ದವು, ಅದ್ರ ಬಗ್ಗೆ ಮಾತಾಡೋ ಸಮೇತ ಇಷ್ಟೇ. ಯಾಕೆ ಈ ಲೋಫರ್ಗಳಿಗೆ ಯಾಕೆ ಇಷ್ಟೊಂದು ಹೊಟ್ಟೆ ಉರಿ? ಗೊತ್ತಾಗ್ತಾ ಇಲ್ಲ. ಇದು ಜನಗಳಿಗೆ ಯಾರು ತಿಳಿಸುವಂಥ ಪ್ರಯತ್ನ ಮಾಡ್ತಾರೆ? ಈ ಥರ ಮಾಡಿದರೆ ಎಲ್ಲರೂ ಮೂಲೆಗೆ ಸರ್ಕಬೇಕಾ? ಮಾಧ್ಯಮಗಳನ್ನು ಕೊಂಡು ನೀವು ಮೂಲೆ ಗುಂಪು ಸೇರಿಸಿದ್ರಿ. ಆದರೆ ನಾವು ನೈತಿಕತೆಯಿಂದ, ನಾವು ನಮ್ಮ ನಿಷ್ಠೆಯಿಂದ ಕೆಲಸ ಮಾಡ್ತಕ್ಕಂಥದ್ದು. ಕೆಲವೊಂದು ಯೂಟ್ಯೂಬರ್ ನಿಷ್ಠೆಯಿಂದ ಕೆಲಸ ಮಾಡ್ತಕ್ಕಂಥದ್ದು. ದುಡ್ಡಿಗೆ ಇನ್ನೊಂದಕ್ಕೆ ಆಸೆ ಪಟ್ಟು ಕೆಲಸ ಮಾಡ್ತಾಯಿಲ್ಲ ರೀ. ಅಲ್ಲಿ ಆಗಿರ್ತಕ್ಕಂಥ ಅನಾಹುತಗಳಿಗೆ ನ್ಯಾಯ ಬೇಕೇ ಬೇಕಂತೇಳಿ ಗಟ್ಟಿಯಾಗಿ ಧ್ವನಿ ಮಾಡ್ತಕ್ಕಂಥದ್ದು. ಅಕ್ಷರ ಮೀಡಿಯಾ ಇರಲಿ, ಜನತಾ ಏಜೆಂಟ್ ಇರಲಿ, ಕೂಡಲ ರಾಂಪೇಜ್ ಇರಲಿ, ಸಂಚಾರಿ ಸಂತೋಷ್ ಇರಲಿ, ಪ್ರತಿಯೊಬ್ಬ ಯೂಟ್ಯೂಬರ್ ನಿಷ್ಠೆಯಿಂದ ಕೆಲಸ ಮಾಡ್ತಕ್ಕಂಥದ್ದು. ರಾಕೇಶ್ ಅರುಂಡಿ ಅವರು ಸಮೇತ ಇದೇ ರೀತಿ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಎಲ್ಲರಿಗೂ ನೋಟಿಸ್, ಸುಮಾರು ಜನಕ್ಕೆಲ್ಲ ನೋಟಿಸ್. ಅಂದರೆ ಈಗೇನು ಇದೇ ತಿಂಗಳು 20ಕ್ಕೆ ಹೈಕೋರ್ಟಲ್ಲಿ 74 ಶವಗಳ ಬಗ್ಗೆ ಏನೋ ಕೋರ್ಟ್ ಇದೆಯಲ್ಲ, ಅದಕ್ಕೆ ಅಷ್ಟರೊಳಗೆ ಇಂಥವ್ರನ್ನೆಲ್ಲ ಅಡಗಿಸುವಂಥ ಕೆಲಸನ ನಿಮ್ಮಿಂದ ಆಗದು ಸ್ವಾಮಿ. ಬಳೆ ತೊಡಿಕೊಂಡು ಸುಮ್ಮನೆ ಕೂತ್ಕೊಂಡಿಲ್ಲ. ನಾವು ಕೂಡ ಕಾನೂನು ರೀತಿಯಲ್ಲೇ ಹೋರಾಟ ಮಾಡ್ತಕ್ಕಂಥದ್ದು. ನಮಗೆ ಕಾನೂನಿನ ಅರಿವು ಮೂಡಿಸ್ತಾ ಇದ್ದೀರಾ? ಗೊತ್ತಿಲ್ಲ. ಕಾನೂನು ನಾವು ಕಂಡವರೇ. ನಿಮಗೆಷ್ಟು ಅಧಿಕಾರ ಇದೆಯೋ ನಮಗೆ ಸಮೇತ ಮಾತಾಡುವಂಥ ಅಧಿಕಾರ ನಮ್ಮಲ್ಲಿ ಉಂಟು. ನಿಮ್ಮಂಗೆ ನಾವು ಅಕ್ರಮ ಮೀಟ್ರ್ ಬಡ್ಡಿ ದಂಧೆ ಮಾಡ್ತಾ ಇಲ್ಲ, ಅಕ್ರಮ ಭೂ ಕಬಳಿಕೆ ಮಾಡ್ತಾ ಇಲ್ಲ, ಅಕ್ರಮ ಡಬ್ಬಿ ದುಡ್ಡನ್ನು ತಿಂತಾ ಇಲ್ಲ, ದಲಿತರ ಮೇಲೆ ಶೋಷಣೆ ಮಾಡಿ ಅವರ ಜಮೀನನ್ನು ಕಿತ್ಕೊಳ್ತಿಲ್ಲ. ನಿಯತ್ತಾಗಿ ಪ್ರಸಾರ ಮಾಡ್ತಕ್ಕಂಥದ್ದು. ನಿಮಗೆ ಯಾಕೆ ಇಷ್ಟೊಂದು ಉರಿ? ನಿಮ್ಮಲ್ಲಿ ದಾಖಲಾತಿಗಳಿದ್ದರೆ ತಗೊಂಬಂದು ತೋರಿಸಿ. ನಾವು ಮಾತಾಡಿರ್ತಕ್ಕಂಥ ತಪ್ಪು ಅಂತೇಳಿ ಯಾವುದೋ ಒಂದು ಇಟ್ಕೊಂಡು ಇದೇ ಮಾಡ್ತಾಯಿದ್ದೀರಲ್ಲ. ಒಂದೇ ಒಂದು ಮಿಸ್ಟೇಕ್ ಆಗಿದೆ ಸ್ನೇಹಿತರೆ. ಧರ್ಮಸ್ಥಳದ ಕಾವಂದರು ಅಂತ ಇದ್ರ ಪವರ್ ಟಿವಿಯ ರಾಕೇಶ ಮತ್ತು ವಸಂತ್ ಗಿಳಿಯರ್ ಸಮೇತ ಕಾವಂದ ಅಂತೇಳಿ ಅವ್ರು ಹೇಳ್ತಾಯಿದ್ರು. ನನಗೆ ಗೊತ್ತಿಲ್ಲ. ಹಾಗಾಗಿ ನಾನು ಇವರೇ ಕಾವಂದ ಇರಬೇಕಂತೇಳಿ ಪ್ರಚಾರ ಮಾಡ್ತಾಯಿದ್ದೀನಿ. ನನಗೆ ಗೊತ್ತಿಲ್ಲ ಅದು ಮ್ಯಾಟ್ರು. ಇವರು ಹೇಳಿದ್ರಲ್ಲ ಅವ್ರ ಹೆಸರು ಹೀಗೆ ಇರ್ಬೋದು ಅಂತೇಳಿ, ಅವರಿಗೆ ಅದು ಗೌರವಪೂರ್ವಕ ಹೆಸರು ಇರ್ಬೋದು ಅಂದ್ಕೊಂಡು ನಾನು ಅದೇ ವಿಚಾರವನ್ನು ಕಾಮಂದ ಅಂತೇಳಿ ಹೇಳಿರ್ತಕ್ಕಂಥದ್ದು ಸತ್ಯ. ನನಗೆ ಗೊತ್ತಿಲ್ಲ ಮ್ಯಾಟ್ರು. ಧರ್ಮಸ್ಥಳದ ನಕಲಿ ದೇವಮಾನವನ ಹೆಸರು ಈಗೂ ಇರ್ಬೋದು ಅಂತೇಳಿ ನನಗೆ ಗೊತ್ತಿಲ್ಲ. ಬಟ್ ಇದೊಂದು ಗೌರವಪೂರ್ವಕವಾದ ಹೆಸರಲ್ವಾ ಅಂಥೇಳಿ ನಾನು ಕರೆದಿದ್ದೆ. ಅದನ್ನೇ ಒಂದು ಟೈಟ್ಲ್ ಮಾಡಿ ನೀವು ಹೆಂಗಂದ್ರಿ ಅಂದರೆ ನಾನು ಏನು ಹೇಳಲಿ? ಅವ್ರು ಅಂದಿರ್ತಕ್ಕಂಥದ್ದನ್ನೇ ನಾನು ಹೇಳಿರ್ತಕ್ಕಂಥದ್ದು. ಏನು ತಪ್ಪಿದೆ? ಅವರೇ ಹೇಳ್ತಾ ಇದ್ರು ನಮ್ಮ ಕಾವಂದರಿಗೆ ಕಾಮಂದ ಅಂತ ಕರೀತಾರೆ ಅಂತೇಳಿ. ನಾನೆಲ್ಲ ಹೇಳ್ತಕ್ಕಂಥದ್ದು, ಅವ್ರು ಹೇಳಿರ್ತಕ್ಕಂಥದ್ದು. ಅದನ್ನೇ ನಾನು ಕೋಟ್ ಮಾಡಿ ಹೇಳಿರ್ತಕ್ಕಂಥದ್ದು. ತಪ್ಪಾ? ಗೊತ್ತಿಲ್ಲ ನನಗೆ. ಕಾಮಂದನೋ ಇನ್ನೊಬ್ಬನೋ ಗೊತ್ತಿಲ್ಲ. ತನಿಖೆಯಿಂದ ಧರ್ಮಸ್ಥಳದ ಅತ್ಯಾಚಾರಿಗಳ ಬಗ್ಗೆ, ಧರ್ಮಸ್ಥಳದಲ್ಲಿ ಯಾರು ಅತ್ಯಾಚಾರಿಗಳು ಎಂಬುದರ ಬಗ್ಗೆ ನೋಡಿ ಸ್ನೇಹಿತರೆ, ನಾವು ಇದರಲ್ಲಿ ಯಾವುದೇ ಒಂದು ಕಲ್ಪನೆ ಮಾಡ್ಕೊಳ್ತಿಲ್ಲ, ಇನ್ನೊಂದು ಮಾಡ್ತಿಲ್ಲ. ಸತ್ಯ ಏನಿದೆ ಅದರ ಬಗ್ಗೆನೇ ಮಾತಾಡ್ತಕ್ಕಂಥದ್ದು. ಜ್ವಾಲಾಮುಖಿ ನ್ಯೂಸ್ ಯಾವತ್ತಿದ್ರೂ ಸತ್ಯನೇ ಹೇಳ್ತಕ್ಕಂಥದ್ದು. ಸುಳ್ಳು ಸುದ್ದಿ ಯಾವತ್ತಿಗೂ ಪ್ರಸಾರ ಮಾಡ್ತಾ ಇಲ್ಲ. ಅಕ್ರಮ ಮೀಟ್ರ್ ಬಡ್ಡಿ ದಂಧೆ ಸಮೇತ ನಾವು ಮಾಡ್ತಾ ಇಲ್ಲ. ಯಾರು ಮಾಡ್ತಿದ್ದಾರೆ ಅವರ ಬಗ್ಗೆ ನಿಖರವಾಗಿ ಮಾಹಿತಿ ಕೊಡ್ತಕ್ಕಂಥದ್ದು. ದಾಖಲಾತಿ ಸಾಕಷ್ಟಿದಾವ್ರಿ. ನಮ್ಮ ಧ್ವನಿಯನ್ನು ಅಡಿಸುವಂಥ ಕೆಲಸ ಮಾಡುವವರಿಗೆ ತಕ್ಕ ಉತ್ತರ ಮುಂದಿನ ದಿನಗಳಲ್ಲಿ ಕೊಟ್ಟೇ ಕೊಡ್ತೇವೆ.
ಸತ್ಯವನ್ನು ಹೊರಗಡೆ ತಂದೆ ತರ್ತೇವೆ. ಧರ್ಮಸ್ಥಳದ ದಣಿಗಳ ಬಂಡವಾಳ ಕರ್ನಾಟಕದ ಮುಂದೆ ಅಲ್ಲ ರೀ, ಇಡೀ ಜಗತ್ತಿನ ಮುಂದೆ ಬೆತ್ತಲು ಮಾಡುವುದೇ ನಮ್ಮ ಗುರಿ. ಅವ್ರು ಮಾಡಿರ್ತಕ್ಕಂಥ ಅನ್ಯಾಯಗಳಿಗೆ ಬೆತ್ತಲೆ ಮಾಡ್ತಕ್ಕಂಥದ್ದು ಸತ್ಯ. ದಾಖಲಾತಿದ್ದಾವೆ, ದಾಖಲಾತಿ ಬಿಟ್ಟು ಬೇರೆ ಏನು ಮಾಡಲ್ಲ ರೀ ನಾವು. ಆ ದಾಖಲಾತಿನ ತಗೊಂಡು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ರೆ ಅವರೇ ಬೆತ್ತಲಾಗ್ತಕ್ಕಂಥದ್ದು, ನಾವಲ್ಲ. ನಮ್ಮ ಬಾಯಿ ಮುಚ್ಚಿಸೋಕ್ಕೆ, ನಮ್ಮ ಬಾಯಿಯನ್ನು ಮುಚ್ಚುವಂಥ ಕೆಲಸ ಆ ಲೋಫರ್ ಮಾಡ್ತಾ ಇದ್ದಾರಲ್ಲ, ಅವರೇ ಬೆತ್ತಲಾಗ್ತಕ್ಕಂಥದ್ದು. ಸ್ನೇಹಿತರೆ, ಇಷ್ಟೊತ್ತು ವೀಕ್ಷಿಸಿದ ಎಲ್ಲ ಜ್ವಾಲಾಮುಖಿ ವೀಕ್ಷಕರಿಗೂ ಮತ್ತು ಸಾಮಾಜಿಕ ಹೋರಾಟಗಾರರಿಗೂ, ಸತ್ಯದ ಬರತಕ್ಕಂಥ ಎಲ್ಲ ಹೋರಾಟಗಾರರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ಕಾರ.